ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಈ ಸ್ಕೂಲ್ ಲೈಫ್ ಯಾವ ರೀತಿ ಇರುತ್ತೆ, ಈ ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ, ಮತ್ತು ನಂತರ ಡಿಗ್ರಿ ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ, ಮಾಮೂಲಿಯಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೊದಲು ಸ್ಕೂಲ್ ಲೈಫ್ ಯಾವ ರೀತಿ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಸ್ಕೂಲ್ ಲೈಫು ಯಾವ ರೀತಿ ಇರುತ್ತಂದರೆ, ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಗೋಲ್ಡನ್ ಲೈಫ್ ಅಂತಾರಲ್ಲ, ಆ ಥರ. ಇದರಲ್ಲಿ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಮತ್ತು ನಾವು ಆರಾಮಾಗಿ ಇರ್ತೀವಿ, ಮತ್ತು ಸ್ಕೂಲ್ಗೆ ಹೋಗ್ತೀವಿ ಬರ್ತೀವಿ. ಮತ್ತು ಆಮೇಲೆ ಅಲ್ಲಿ ಟೀಚರ್ಸ್ ಒಂದು ಸ್ವಲ್ಪ ತಲೆನೋವು ಅನ್ನೋದು ಒಂದು ಬಿಟ್ಟರೆ, ಈ ಹೋಮ್ವರ್ಕ್ ಮಾಡಬೇಕು, ಮತ್ತು ಆಮೇಲೆ ಈ ಪೇರೆಂಟ್ಸ್ ಬೈತಾರೆ, ಮತ್ತು ಆಮೇಲೆ ಇದು ಅಲ್ಲಿ ಬ್ಯಾಗ್ ಎತ್ಕೊಂಡು ಹೋಗಬೇಕು, ಬ್ಯಾಗ್ ಹಾಕ್ಕೊಂಬರ್ಬೇಕು, ಮತ್ತು ಆಮೇಲೆ ಅಲ್ಲಿ ಕಾಲೇಜಲ್ಲಿ ಹೋಗಿ ಕುತ್ಕೋಬೇಕು ಇಡೀ ದಿನ, ಮತ್ತು ಇವೆಲ್ಲ ಇರ್ತತೆ ಈ ಸ್ಕೂಲಲ್ಲಿ. ಮತ್ತು ಆಮೇಲೆ ಈ ಸ್ಕೂಲ್ ಲೈಫ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರ್ತತೆ. ಈ ಸ್ಕೂಲ್ ಲೈಫಲ್ಲಿ ಎಲ್ಲ ರೀತಿ ಫ್ರೆಂಡ್ಸ್ಗಳು ನಮಗೆ ಸಿಕ್ಕಿರ್ತಾರೆ. ಮತ್ತು ಆಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಅಲ್ಲೇ ಇರ್ತೀವಿ. ಬೆಳಿಗ್ಗೆ 9:30 4:15ವರೆಗೂ ಅಲ್ಲೇ ಇರ್ತೀವಿ. ಸುಮಾರು 10 ವರ್ಷ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾವು ಅಲ್ಲೇ ಕಾಲ ಕಳೆದಿರ್ತೀವಿ. ಮತ್ತು ಆಮೇಲೆ 10 ವರ್ಷ ಕೂಡ ನಾವು ಎಷ್ಟು ವರ್ಷ ಸ್ಕೂಲಲ್ಲಿ ಇರ್ತೀವೋ ಅಷ್ಟು ವರ್ಷ ಕೂಡ ಒಂದೇ ಫ್ರೆಂಡ್ಸ್ಗಳು ಇರ್ತಾರೆ, ಅದೇ ಫ್ರೆಂಡ್ಸ್ಗಳೇ ಇರ್ತಾರೆ. ಮತ್ತು ಆಮೇಲೆ ಯಾವುದೇ ರೀತಿ ಹೊಸ ಫ್ರೆಂಡ್ಸ್ಗಳು ಅಲ್ಲಿ ಸಿಗಲ್ಲ. ಮತ್ತು ಎಷ್ಟು ಫ್ರೆಂಡ್ಸ್ ಇರ್ತಾರೋ ಅಷ್ಟೇ. ಮತ್ತು ನಮಗೆ ಈ ಫ್ರೆಂಡ್ಸ್ಗಳು ಯಾವ ಥರ ಅಂದರೆ, ಈ ಸ್ಕೂಲಲ್ಲಿರೋ ಫ್ರೆಂಡ್ಸ್ಗಳು ಇವರೊಂಥರ ಲೈಫ್ ಟೈಮ್ ಫ್ರೆಂಡ್ಸ್ಗಳು. ಇವ್ರು ನಾವು ಎಂದೂ ಮರೆಯೋಕ್ಕಾಗೋದೇ ಇಲ್ಲ. ಇವರು ನಾವು ಎಲ್ಲೇ ಮುಂದಕ್ಕೆ ಎಷ್ಟೇ ವರ್ಷ ಆದ್ರೂ ಈ ಸ್ಕೂಲಲ್ಲಿ, ಇಂಥ ಸ್ಕೂಲಲ್ಲಿ ನಾವು ಓದಿದ್ವಿ, ಮತ್ತು ಆಮೇಲೆ ಇಂಥ ಸ್ಕೂಲಲ್ಲಿ ನಾವು ಇದು ಮಾಡಿದ್ವಿ, ಮತ್ತು ಇಂಥ ಫ್ರೆಂಡ್ಸ್ಗಳಿದ್ರು, ಮತ್ತು ಇವ್ರ ಜೊತೆ ನಾವೆಲ್ಲ ಹಿಂಗಿದ್ವಿ ಹಂಗಿದ್ವಿ ಅಂತೆಲ್ಲ ನಾವು ನೆನಪಿಸ್ಕೊತೀವಿ. ಹಂಗಾಗಿ ಸ್ಕೂಲಲ್ಲಿರೋ ಫ್ರೆಂಡ್ಸ್ಗಳು ನಾವು ಸಾಯೋವರೆಗೂ ಇವ್ರನ್ನ ನಾವು ಮರೆಯೋಕ್ಕಾಗೋದೇ ಇಲ್ಲ. ಮತ್ತು ಆಮೇಲೆ ಈ ಸ್ಕೂಲಲ್ಲಿ ಬರೋಂಥದ್ದು ಮೇಯ್ನಾಗಿ ಈ ಸ್ಪೋರ್ಟ್ಸ್ ಡೇ, ಈ ಸ್ಕೂಲ್ ಡೇ ಅಂತ ಮಾಡ್ತಾರಲ್ಲ, ಇವಂತೂ ನಾವು ಮರೆಯೋಕ್ಕಾಗೋದೇ ಇಲ್ಲ. ಇವಂತೂ ತುಂಬ ಚೆನ್ನಾಗಿರ್ತದೆ. ಮತ್ತು ಆಮೇಲೆ ಈ SLC ಮುಗಿಸ್ದಾಗ ಮಾಡೋಂಥ ಈ ಸೆಂಡ್ ಆಫ್ ಪ್ರೋಗ್ರಾಮ್ಗಳು, ಮತ್ತು ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳು, ಇವಂತೂ ನಾವು ಮರೆಯೋಕ್ಕಾಗೋದೇ ಇಲ್ಲ. ಏನೇ ಹೇಳಿದ್ರು ಅಷ್ಟೇ, ನಾವು ಮುಂದಕ್ಕೆ ಎಷ್ಟೇ ಎಜುಕೇಷನ್ ಮಾಡಿದ್ರು ಈ ಸ್ಕೂಲಲ್ಲಿ ಸಿಗೋವಂತಹ ನಮಗೆ ಸಂತೋಷ, ಮತ್ತು ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ನು, ಮತ್ತು ಆಮೇಲೆ ಅಲ್ಲಿ ಸಿಗೋವಂಥ ಫ್ರೆಂಡ್ಸ್ಗಳು ನಮ್ಮ ಮುಂದಕ್ಕೆ ಸಿಗ್ತಾರೋ ಸಿಗೋಲ್ಲ ಗೊತ್ತಿಲ್ಲ. ಮತ್ತು ಆಮೇಲೆ ಸ್ಕೂಲಲ್ಲಿರೋ ಫ್ರೆಂಡ್ಸೇ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಮತ್ತು ಇವರು ತುಂಬ ವರ್ಷದಿಂದ ಕೂಡ ಬಂದಿರ್ತಾರೆ. ನಾವು ನಂತರ ಬೇರೆ ಬೇರೆ ಎಜುಕೇಷನ್ಗೆ ಹೋದ್ರೂ ಅಲ್ಲಿ ಫ್ರೆಂಡ್ಸ್ ಸಿಗ್ತಾರೆ, ಆದರೆ ಅವ್ರು ತಾತ್ಕಾಲಿಕ ಮಟ್ಟಕ್ಕೆ ಮಾತ್ರ. ಮತ್ತು ಆಮೇಲೆ ಅವ್ರು ಇವಾಗ PUCಗೆ ಹೋಗ್ತೀವ, ಮತ್ತು ಆಮೇಲೆ ಅಲ್ಲಿ 2 ವರ್ಷ ಮಾತ್ರ ಅಲ್ಲಿರ್ತಾರೆ. ನಂತರ ಬೇರೆ ಎಜುಕೇಷನ್